ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ತೂಕ ಇಳಿಸೋದು ಹೇಗೆ ಅಂತ ಎಲ್ಲರೂ ಮಾತಾಡ್ತಾರಲ್ವಾ? ಆದರೆ ಕೆಲವರಿಗೆ ಆರೋಗ್ಯಕರವಾಗಿ ತೂಕ ಹೆಚ್ಚಿಸ್ಕೊಳ್ಳೋದೇ ಒಂದು ದೊಡ್ಡ ಸವಾಲಾಗಿರುತ್ತೆ. ಸೊ ಇವತ್ತಿನ ಈ ಚರ್ಚೆಯಲ್ಲಿ ಆಯುರ್ವೇದದ ಪ್ರಕಾರ ಆರೋಗ್ಯವಾಗಿ ತೂಕ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಸರಿ, ಮೊದಲು ಒಂದು ವಿಚಿತ್ರವಾದ ಆದರೆ ತುಂಬ ಮುಖ್ಯವಾದ ಪ್ರಶ್ನೆಯಿಂದ ಶುರು ಮಾಡೋಣ. ಹೆಚ್ಚು ತಿಂದಷ್ಟು ತೂಕ ಜಾಸ್ತಿ ಆಗಬೇಕು ಅಲ್ವಾ? ಆದರೆ ಕೆಲವರಿಗೆ ಹೆಚ್ಚು ತಿಂದ್ರೂ ತೂಕ ಹೆಚ್ಚಾಗೋ ಬದಲು ಇನ್ನೂ ಕಮ್ಮಿ ಆಗ್ತಾ ಹೋಗುತ್ತೆ. ಇದು ಯಾಕೆ ಹೀಗೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಹಾಗಾದ್ರೆ ಈ ಸಮಸ್ಯೆಗೆ ಕಾರಣ ನಾವು ತಿನ್ನುವ ಆಹಾರದ ಪ್ರಮಾಣದಲ್ಲಿ ಇಲ್ವೇ ಇಲ್ಲ. ನಿಜವಾದ ಕಾರಣ ಇರೋದು ನಮ್ಮ ದೇಹದೊಳಗೆ. ಏನದು ಅಂತೀರಾ? ಬನ್ನಿ ಅದ್ರ ಬಗ್ಗೆನೇ ಈಗ ಮಾತಾಡೋಣ. ಆಯುರ್ವೇದದಲ್ಲಿ ಇದನ್ನ ಮಂದಾಗ್ನಿ ಅಂತ ಕರೀತಾರೆ. ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಜೀರ್ಣಶಕ್ತಿ ಅಥವಾ ಜೀರ್ಣದ ಬೆಂಕಿ ಅಂತಾರಲ್ಲ, ಅದು ತುಂಬಾನೇ ವೀಕ್ ಆಗಿರೋದು. ಈ ಜೀರ್ಣದ ಬೆಂಕಿನೇ ಸರಿಯಿಲ್ಲ ಅಂದ್ಮೇಲೆ ನಾವು ಎಷ್ಟೇ ಒಳ್ಳೆ ಪೌಷ್ಟಿಕ ಆಹಾರ ತಿಂದ್ರೂ ಅದರ ಸತ್ವ ನಮ್ಮ ದೇಹಕ್ಕೆ ಸೇರೋದೇ ಇಲ್ಲ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು? ನೋಡಿ, ಇಲ್ಲಿ ನಾವು ನಮ್ಮ ಯೋಚನಾ ಕ್ರಮವನ್ನೇ ಬದಲಿಸಬೇಕು. ಅಂದ್ರೆ ಹೆಚ್ಚು ತಿನ್ಬೇಕು ಅನ್ನೋದ್ರಿಂದ ಗಮನವನ್ನ ತಿಂದಿದ್ದನ್ನು ಹೆಚ್ಚು ಹೀರಿಕೊಳ್ಬೇಕು ಅನ್ನೋದರ ಕಡೆಗೆ ತರಬೇಕು. ಮೊದಲು ನಮ್ಮ ಜೀರ್ಣಶಕ್ತಿಯನ್ನು ಬಲಪಡಿಸಬೇಕು. ಆಗ ತಿಂದಿದ್ದೆಲ್ಲ ದೇಹಕ್ಕೆ ಸರಿಯಾಗಿ ಸೇರುತ್ತೆ. ಸರಿ, ಹಾಗಾದ್ರೆ ಈ ಜೀರ್ಣಶಕ್ತಿಯನ್ನು ಹೆಚ್ಚಿಸಿ ಆರೋಗ್ಯವಾಗಿ ತೂಕ ಗಳಿಸೋದು ಹೇಗೆ? ಅದಕ್ಕೆ ಒಂದು ತುಂಬಾನೇ ಸರಳವಾದ 3 ಹಂತಗಳಿರುವ ಒಂದು ನ್ಯೂಟ್ರಿಷನ್ ಪ್ಲಾನ್ ಇದೆ. ಬನ್ನಿ ಆ ಪ್ಲಾನ್ ಏನು ಅಂತ ಈಗ ಒಂದೊಂದಾಗಿ ನೋಡೋಣ. ಮೊದಲನೇ ಹಂತ, ರಾತ್ರಿ ಮಲಗೋ ಮುಂಚೆ ಕುಡಿಯುವ ಒಂದು ವಿಶೇಷವಾದ ಹಾಲು. ರಾತ್ರಿ ಯಾಕೆ ಅಂತೀರಾ? ಯಾಕಂದ್ರೆ ನಾವು ಮಲಗಿದ್ದಾಗ ನಮ್ಮ ದೇಹ ಒಂದು ಅದ್ಭುತವಾದ ರಿಪೇರಿ ಮೋಡ್ನಲ್ಲಿರುತ್ತೆ. ಈ ಹಾಲು ಆ ರಿಪೇರಿ ಕೆಲಸಕ್ಕೆ ಬೇಕಾದ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇದನ್ನ ಮಾಡೋದು ಕೂಡ ತುಂಬಾನೇ ಸುಲಭ. ಇಲ್ಲಿ ನೋಡಿ, ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಎಷ್ಟು ಸಿಂಪಲ್ ಆಗಿದೆ ಅಂತ. ಹಾಲು, ಖರ್ಜೂರ, ಬಾದಾಮಿ ಮತ್ತು ತುಪ್ಪ. ಆದ್ರೆ ಈ ಸರಳ ಪದಾರ್ಥಗಳು ಒಟ್ಟಿಗೆ ಸೇರಿದಾಗ ರಾತ್ರಿ ಇಡೀ ದೇಹಕ್ಕೆ ಶಕ್ತಿ ಕೊಡುವ ಒಂದು ಪವರ್ಫುಲ್ ಡ್ರಿಂಕ್ ತಯಾರಾಗುತ್ತೆ. ಇನ್ನು ಎರಡನೇ ಹಂತ, ಇದೊಂದು ಸ್ಟ್ರೆಂತ್ ಬಿಲ್ಡಿಂಗ್ ಮಾರ್ನಿಂಗ್ ಶೇಕ್. ದಿನದ ಚಟುವಟಿಕೆಗಳಿಗೆಲ್ಲ ಬೇಕಾದ ಶಕ್ತಿ ಕೊಡುತ್ತೆ. ಆದ್ರೆ ಇದನ್ನ ಕುಡಿಯೋಕೆ ಒಂದು ಪರ್ಫೆಕ್ಟ್ ಟೈಮ್ ಇದೆ. ಅದು ಬೆಳಗ್ಗೆ ಸುಮಾರು 10 ಅಥವಾ 11 ಗಂಟೆ ಹೊತ್ತಿಗೆ. ಈ ಟೈಮ್ ಯಾಕೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೆನ್ಪಿದೆಯಾ ನಾವು ಮಂದಾಗ್ನಿ ಬಗ್ಗೆ ಮಾತಾಡಿದ್ದು? ನಮ್ಮ ಜೀರ್ಣದ ಬೆಂಕಿ ಈ ಸಮಯದಲ್ಲಿ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ತುಂಬನೇ ಸ್ಟ್ರಾಂಗ್ ಆಗಿರುತ್ತೆ. ಸೊ ಈ ಶೇಕ್ನಲ್ಲಿರೋ ಎಲ್ಲಾ ಪೋಷಕಾಂಶಗಳನ್ನ ದೇಹ ಮ್ಯಾಕ್ಸಿಮಮ್ ಆಗಿ ಹೀರ್ಕೊಳ್ಳುತ್ತೆ. ಈಗ ಬರೋಣ 3ನೇ ಹಂತಕ್ಕೆ. ಇದು ತುಂಬಾನೇ ಮುಖ್ಯವಾದದು. ಅದೇ ಒಂದು ಡೈಜೆಸ್ಟಿವ್ ಪೌಡರ್, ಅಂದ್ರೆ ಜೀರ್ಣಕಾರಿ ಚೂರ್ಣ. ಇದನ್ನ ಒಂದ್ ರೀತಿ ಕೀಲಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಾವು ಕುಡಿದ ಹಾಲು ಮತ್ತು ಶೇಕ್ ಸರಿಯಾಗಿ ಕೆಲಸ ಮಾಡ್ಬೇಕಂದ್ರೆ ಈ ಚೂರ್ಣ ಬೇಕೇ ಬೇಕು. ಹಾಗಾದ್ರೆ ಈ ಚೂರ್ಣದ ಕೆಲಸವೇನು? ಇದು ನಮ್ಮ ಜೀರ್ಣಾಂಗದಲ್ಲಿರೋ ಎನ್ಝೈಮ್ಗಳನ್ನ ಆಕ್ಟಿವೇಟ್ ಮಾಡುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಆನ್ ಸ್ವಿಚ್ ಇದ್ದಾಗೆ. ಇದನ್ನ ತಗೊಂಡಾಗ ನಾವು ತಿಂದ ಆಹಾರದಲ್ಲಿರೋ ಸತ್ವವನ್ನ ದೇಹ ಪೂರ್ತಿಯಾಗಿ ಬಳಸ್ಕೊಳ್ಳೋಕೆ ಶುರು ಮಾಡುತ್ತೆ. ಓಕೆ, ಇಲ್ಲಿಯವರೆಗೆ ನಾವು ಆಹಾರದ ಬಗ್ಗೆ ತಿಳ್ಕೊಂಡ್ವಿ. ಆದ್ರೆ ಕೇವಲ ಆಹಾರ ಬದಲಿಸಿದ್ರೆ ಸಾಕಾ? ಖಂಡಿತ ಇಲ್ಲ. ಈ ನ್ಯೂಟ್ರಿಷನ್ ಪ್ಲಾನ್ ಜೊತೆಗೆ ನಾವು ಪಾಲಿಸಲೇಬೇಕಾದ 3 ಗೋಲ್ಡನ್ ಲೈಫ್ ಸ್ಟೈಲ್ ರೂಲ್ಸ್ ಇವೆ. ಇವುಗಳಿಲ್ದೆ ಆ ಆಹಾರ ಪ್ಲಾನ್ನಿಂದ ಪೂರ್ತಿ ರಿಸಲ್ಟ್ ಸಿಗೋದೇ ಇಲ್ಲ. ನೋಡಿ, ಈ 3 ನಿಯಮಗಳು ತುಂಬಾ ಸರಳ. ಆದ್ರೆ ಇವು ನಮ್ಮ ಜೀರ್ಣಕ್ರಿಯೆ ಮತ್ತು ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡ್ತವೆ. ಒಂದ್ ರೀತಿ ಆರೋಗ್ಯವಾಗಿ ತೂಕ ಹೆಚ್ಚಾಗಲು ಬೇಕಾದ ಒಂದು ಗಟ್ಟಿ ಅಡಿಪಾಯವನ್ನ ನಮ್ಮ ದೇಹದಲ್ಲಿ ಹಾಕ್ಕೊಡ್ತವೆ. ಹಾಗಾದ್ರೆ ಇಷ್ಟೆಲ್ಲ ಮಾತಾಡಿದ್ರ ಸಾರಾಂಶ ಏನು? ಆರೋಗ್ಯವಾಗಿ ತೂಕ ಹೆಚ್ಚಿಸ್ಕೊಳ್ಳೋದು ಒಂದು ದೊಡ್ಡ ರಹಸ್ಯನೋ ಅಥವಾ ಕಷ್ಟದ ಕೆಲ್ಸನೋ ಅಲ್ಲ. ಅದಕ್ಕೊಂದು ಸರಳವಾದ ಆದ್ರೆ ಪರಿಣಾಮಕಾರಿಯಾದ ದಾರಿಯಿದೆ. ಸರಿಯಾದ ಆಹಾರ, ಸರಿಯಾದ ಸಮಯದಲ್ಲಿ, ಸರಿಯಾದ ರೀತಿಯಲ್ಲಿ ಇದನ್ನ ಪಾಲಿಸಿದ್ರೆ ತೂಕ ಖಂಡಿತ ಹೆಚ್ಚಾಗುತ್ತೆ. ಅಂದ್ರೆ ಇಲ್ಲಿ ಫೋಕಸ್ ಇರೋದು ಏನ್ ತಿನ್ಬೇಕು ಅನ್ನೋದಕ್ಕಿಂತ ತಿಂದಿದ್ದನ್ನ ಹೇಗೆ ಜೀರ್ಣಿಸ್ಕೊಳ್ಬೇಕು ಅನ್ನೋದ್ರ ಮೇಲೆ. ಇದನ್ನ ಸರಿಯಾಗಿ ಮಾಡಿದ್ರೆ ದೇಹ ಖಂಡಿತ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡುತ್ತೆ. ಒಂದು ಕ್ಷಣ ಯೋಚಿಸಿ, ಈ ವಿಧಾನ ಕೇವಲ ತೂಕ ಹೆಚ್ಚಿಸೋಕೆ ಮಾತ್ರನಾ? ಇಲ್ಲ, ಇದು ನಮ್ಮ ಸಂಪೂರ್ಣ ಆರೋಗ್ಯವನ್ನೇ ಸುಧಾರಿಸುತ್ತೆ. ಈ ಮಾಹಿತಿ ನಿಜವಾಗ್ಲೂ ಯಾರಿಗಾದರೂ ಉಪಯೋಗಕ್ಕೆ ಬರುತ್ತೆ ಅಂತ ಅನಿಸಿದ್ರೆ ದಯವಿಟ್ಟು ಇದೇ ರೀತಿ ಒಂದು ಆರೋಗ್ಯಕರ ಪರಿಹಾರ ಹುಡುಕ್ತಿರೋ ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ. ಈ ವಿಶ್ಲೇಷಣೆಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಈ ಥರದ ಉಪಯುಕ್ತ ಮಾಹಿತಿ ಇನ್ನಷ್ಟು ಜನರಿಗೆ ತಲುಪೋಕೆ ಸಹಾಯ ಆಗುತ್ತೆ. ನಮ್ಮ ಮುಂದಿನ ಚರ್ಚೆಯಲ್ಲಿ ಮತ್ತೆ ಸಿಗೋಣ.